ಭಾರತದಲ್ಲಿ ಜನ ಅನ್ನದ ಬದಲಿಗೆ ಈ ಒಂದು ಪ್ರಾಚೀನ ಧಾನ್ಯ ತಿನ್ನಕ್ಕೆ ಶುರು ಮಾಡಿದ್ರೆ ಅವರ ಡಯಾಬಿಟೀಸ್ ಮ್ಯಾನೇಜ್ ಆಗೋಗುತ್ತೆ. ಅದ್ರ ಜೊತೆಗೆ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅದು ಏನು ಅಂತ ಹೇಳಿದ್ರೆ ಬಾರ್ಲಿ ಅಕ್ಕಿ. ಬಾರ್ಲಿ ಒಂದು ಪ್ರಾಚೀನ ಧಾನ್ಯ. ಇದರಲ್ಲಿ ಬೀಟಾ ಗ್ಲೂಕ್ಯಾನ್ ಅನ್ನೋ ಸಾಲ್ಯುಬಲ್ ಫೈಬರ್ ಇರುತ್ತೆ. ಈ ಸಾಲ್ಯುಬಲ್ ಫೈಬರ್ ನಮ್ಮ ಗುಡ್ ಬ್ಯಾಕ್ಟೀರಿಯಾಗೆ ಊಟ ತರ ಕೆಲಸ ಮಾಡುತ್ತೆ ಹಾಗೂ ನಮ್ಮ ಗಟ್ ಮೈಕ್ರೋಬಯೋಮ್ ನ ಇಂಪ್ರೂವ್ ಮಾಡುತ್ತೆ, ಗಟ್ ಹೆಲ್ತ್ ನ ಸರಿಪಡಿಸುತ್ತೆ. ಸೊ ನಿಮ್ಗೇನಾದ್ರೂ ಬ್ಲೋಟಿಂಗ್ ಇದೆ, ಹೊಟ್ಟೆ ಉಬ್ರ ಆಗುವಂತದ್ದು ಅಥವಾ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದ್ರೆ ಬಾರ್ಲಿ ನಿಮ್ಗೆ ತುಂಬಾನೇ ಒಳ್ಳೇದು. ಇದನ್ನ ಅನ್ನದ ಬದಲಿಗೆ ನೀವು ಯೂಸ್ ಮಾಡಬಹುದು. ಅದರ ಜೊತೆಗೆ ಇದರಲ್ಲಿ ಸಾಲ್ಯುಬಲ್ ಫೈಬರ್ ಇರೋ ಕಾರಣ ಅದು ನಿಮ್ಮ ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡಕ್ಕೂ ಕೂಡ ತುಂಬಾನೇ ಒಳ್ಳೇದು. ಹಾಗೂ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನದಕ್ಕಿಂತ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಗೆ ಶುಗರ್ ಲೆವೆಲ್ಸ್ ಮ್ಯಾನೇಜ್ ಮಾಡಕ್ಕೆ ಒಳ್ಳೇದು. ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಡಯಾಬಿಟೀಸ್ ಇದ್ದವರು ಅಥವಾ ವೇಟ್ ಲಾಸ್ ಮಾಡ್ಬೇಕು ಅನ್ನೋರಿಗೆ ಇದು ತುಂಬಾನೇ ಒಳ್ಳೇದು. ಬಾರ್ಲಿನ ಕುದಿಸಿದಾಗ ನಿಮ್ಗೆ ನೀರು ಸಿಗುತ್ತಲ್ಲ, ಅದರ ಗಂಜಿ, ಅದು ಕೂಡ ತುಂಬಾನೇ ತಂಪು ದೇಹಕ್ಕೆ. ಬೇಸಿಗೆ ಕಾಲದಲ್ಲಿ ಇದು ಒಳ್ಳೆ ಸಮ್ಮರ್ ಡ್ರಿಂಕ್. ಸೊ ಹಾಗಾಗಿ ಇವತ್ತಿಂದಾನೇ ಬಾರ್ಲಿನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಶುರು ಮಾಡಿ. ವಾರಕ್ಕೆ ಒಂದು 2-3 ಸಲ ಆದ್ರೂ ಅನ್ನದ ಬದಲಿಗೆ ಬಾರ್ಲಿ ಅಕ್ಕಿನ ತಿನ್ನಕ್ಕೆ ಶುರು ಮಾಡಿ. ನಿಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಬಾರ್ಲಿ ಅಕ್ಕಿನ ನೀವು ಕಿಚಡಿ, ಪೊಂಗಲ್ ಮಾಡಿ ಯೂಸ್ ಮಾಡಬಹುದು, ಅಥವಾ ಅಕ್ಕಿ ಹೇಗೆ ಬೇಯಿಸ್ತಿರೋ ಅನ್ನದ ತರ ಇದಕ್ಕೆ ಸಾಂಬಾರ್, ಮೊಸರು ಹಾಕಿ ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನ ಸ್ಯಾಲೆಡ್ಸ್ ಅಲ್ಲಿ ಮಿಕ್ಸ್ ಮಾಡಿ ತಿನ್ಬೋದು. ಅಥವಾ ನಾನು ಹೇಳಿದ್ನಲ್ಲ, ಬಾರ್ಲಿ ಗಂಜಿನ ನೀವು ಮಜ್ಜಿಗೆಯಲ್ಲಿ ಕಲ್ಸ್ಬಿಟ್ಟು ಡಯಾಬಿಟೀಸ್ ಇರೋರಿಗೆ, BP ಜಾಸ್ತಿ ಇರೋರಿಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇದೇ ರೀತಿ ಹೆಲ್ತ್ ಟಿಪ್ಸ್ ಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಬರೀ ಅನ್ನ ತಿಂತಾ ಇರ್ತಾರೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.